ನನ್ನ ಮಗನ್ನು ಬಂಗಾರಮ್ಮನು ಇವ್ರನ್ನೆಲ್ಲ ಹೆಂಗ್ ಬಿಡಿಸ್ಲಿ ನಾನು? ಹಾ, ದುಡ್ಡಂತೂ 1 ರೂಪಾಯಿ ಇಲ್ಲ. ಏನು ಮಾಡೋದಪ್ಪ? ಇದಕ್ಕೆ ತೋಚಿಸಿದಂಗೆ ಆಗ್ಬಿಟ್ಟೈತೆ. ಮನ್ಯಾಳಿ ಆ ಬಂಗಾರಮ್ಮನ ಸೌತಿ ಬಂದ್ಬಿಟ್ಟಿಲಿ ನಮ್ಮ ಮನೆಗೆ, ನಮ್ಗೇನೂ ಇಲ್ದಿರಂಗೆ ಮಾಡ್ತಾವಳಲ್ಲ. ಏನು ಮಾಡೋದು? ದುಡ್ಡು ಯಾರನ್ನ ಸಾಲ ಕೊಡ್ತಾರ ನನಗೆ? ಬೇಕಾದ್ರೆ ಬಂದ್ಮೇಲೆ ನನ್ನ ಮಗ ತೀರಿಸ್ಕೊತಾನೆ. ಯಾರನ್ನ ಸಾಲ ಕೇಳಿದ್ರೆ ಕೊಡ್ತಾರ ಅಂತ ಕೊಡ್ತಾರ? ನನ್ನ ಮಗಕ್ಕೆ 10 ರೂಪಾಯಿ ಕೊಡಲ್ಲ ಸಾಲ. ಅಂಥದ್ರಾಗೆ 4-5 ಲಕ್ಷ ಕೊಡು ಅಂದರೆ ಯಾರು ಕೊಡ್ತಾರೆ ನನ್ನ ಮಗಕ್ಕೆ? ಸಾಲಕ್ಕಿಲ್ಲ ಎಲ್ಲ ನನಗೆ ಸಿಗಲ್ಲ ಬಿಡು. ನನ್ನ ಯೋಗ್ಯತೆಗಂತೂ ಏನು ಸಾಲ ಸಿಗಲ್ಲ. ಈಗ ಬೇರೆ ಉಪಾಯನೇ ಮಾಡಬೇಕು. ಬಂಗಾರಮ್ಮನ ಈಚೆ ಕಡೆಗೆ ತರೋದು ಹೆಂಗೆ? ಏನಾದರೂ ಒಂದು ಐಡಿಯಾ? ಇದೇ ಸರಿಯಾದ ದಾರಿ. ಇದಕ್ಕಿನ್ನೂ ಬೇರೆ ಏನೂ ಇಲ್ಲ. ಅಲ್ವಾ ಪುಟ್ಟಿ? ಬಂದೇ ಇರು. ಬಂದೆ. ನನ್ನ ಮಗನ ಜೈಲಿಂದ ಬಿಡಿಸ್ಲೇಬೇಕು. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ. ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ನನ್ನ ಮಗನ ಜೈಲಿಂದ ಬಿಡ್ಸೋಕ್ಕೆ. ಇನ್ನು ನಿನ್ನ ಕೈ ಕಾಲು ಬೇಕಾದ್ರೆ ಹಿಡಿದು ಬಿಡ್ತೀನಿ ಬಿಡು. ಬಂದ್ಬಿಟ್ಟು ಬಂದೆ. ಪುಟ್ಟಿ ಮಗಳೇ, ಪುಟ್ಟಿ. ಅಯ್ಯೋ ಪುಟ್ಟ, ವಿಹಾನು ಎಲ್ಲಪ್ಪ? ನಿಮ್ಮಮ್ಮ ಎಲ್ಲಪ್ಪ? ಮಮ್ಮಿ ಯಾರ ನೋಡ್ ಬನ್ನಿ ಮಮ್ಮಿ, ಇವ್ರು ಅಳ್ತಾ ಬರ್ತಿದಾರೆ ಮಮ್ಮಿ. ಅತ್ತೆ ಬನ್ನಿ ಅತ್ತೆ, ಕೂತ್ಕೊ ಬನ್ನಿ. ಇದ್ಯಾಕತ್ತೆ ಈ ಥರ ಅಳ್ತಾ ಇದ್ದೀರಾ? ಕೂತ್ಕೊಳ್ಳಿ ಅತ್ತೆ, ಕೂತ್ಕೊಳ್ಳಿ. ಏನಾಯ್ತತ್ತೆ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅತ್ತೆ ಅಳ್ಬೇಡಿ, ನೀವು ಅಳೋದು ನಿಲ್ಲಿಸ್ಬಿಟ್ಟು ಮಾತಾಡಿದ್ರೆ ತಾನೇ ಏನಾಯ್ತು ಎತ್ತಾಯ್ತು ಅಂತ ಗೊತ್ತಾಗೋದು. ನೀವು ಕೂತ್ಕೊಳ್ಳಿ, ಸಮಾಧಾನವಾಗಿ ಮಾತಾಡೋಣ. ಕೂತ್ಕೊಳ್ಳಿ ಅತ್ತೆ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಏನು ಸಮಸ್ಯೆ? ಏನಾಯ್ತು ಅಂತ ಹೇಳಿ. ಅಯ್ಯೋ ಹತ್ಕೊಂಡೆ ಕೂತ್ಕೊಂಡ್ರೆ ಹೆಂಗೆ? ಮಾತಾಡಿ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. 3 ದಿನದಿಂದ ಉಪವಾಸ ಇದ್ದೀನಿ ಕಣವ. ನನ್ನ ಮಗ ತಂದ್ಬಿಟ್ಟು ಊಟಕ್ಕೆ ಹಾಕಿದ್ರೆ ಉಂಟು, ಇಲ್ಲ ಅಂದರೆ ಊಟಕ್ಕೂ ನಡೆಯೋಕ್ಕಿಲ್ಲ ಅಂತ ನಿನಗೂ ಗೊತ್ತು ನನ್ನ ಕಷ್ಟ ಏನು ಅಂತ. ಕಷ್ಟ ನನಗಂತೂ ಬರೀ ಕಷ್ಟನೇ. ಜೀವನ ಎಲ್ಲ ಕಷ್ಟನೇ. ನೋಡವ, ನಿನ್ನ ಕೈ ಮುಗಿತೀನಿ ಕಣವ, ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಕಣವ. ನನ್ನ ಮಗನ ಜೈಲಿಂದ ಬಿಡಿಸ್ಕೊಡು ಕಣವ, ಬಿಡಿಸ್ಕೊಡು. ನನಗಂತೂ ದನ್ನ ತಿನ್ನಕ್ಕೂ ಆಯ್ತಿಲ್ಲ ಕಣವ. ನನಗೆ ಯಾರೂ ದಿಕ್ಕಿಲ್ಲ ಕಣೆ ಪುಟ್ಟಿ. ನನಗೆ ಎಲ್ಲ ಜೀವನ ನನ್ನ ಮಗನೇನೆ. ನನ್ನ ಮಗನೇ ಇವತ್ತು ಜೈಲಾಗಿರ್ಬೇಕಾದ್ರೆ ನನಗುಣ್ಣಕ್ಕೂ ತಿನ್ನಕ್ಕೂ ಹೆಂಗೆ ಮನ್ಸು ಬರ್ತದೆ. ಯಪ್ಪ, ಹೆಂಗನ ಮಾಡಿ ನನ್ನ ಮಗುನ ಬಿಡಿಸ್ಕೊಡೆ. ನಿಂದು ಒಳಗಳ್ಗೆ ನಿನಗೆ ಏನೇನು ಜಗಳ ಆಯಿತೋ ನಿಮ್ಮ ಅತ್ತೆ ಮಧ್ಯೆ ಏನೋ ನನಗೆ ಗೊತ್ತಿಲ್ಲ ಕಣೆ. ದೇವ್ರಾಣೆ ನನಗೆ ಗೊತ್ತಿಲ್ಲ. ಹೆಂಗಾರ ಮಾಡಿ ನನ್ನ ಮಗುನ ಬಿಡಿಸ್ಕೊಟ್ಬಿಡೆ ತಾಯಿ ನಮ್ಮವ್ವ. ಅತ್ತೆ, ನಿಮ್ಮ ಮಗ ಯಾಕೆ ಜೈಲ್ಗೆ ಹೋದ? ಏನಾಯ್ತು ಅಂತ? ಅವ್ರ ಅತ್ತೆನೂ ಹೆಂಡ್ತಿನೂ ಬಿಡ್ಸೋಣ ಅಂತ ಹೋಗಿ ಜೈಲಿಗೆ ಹೋಗ್ಬಿಟ್ಟನೆ ಕಣವ. ಜೈಲಿಗೆ ಹೋಗ್ಬಿಟ್ಟವನೆ. ನಮಗಿನ್ ಯಾರ ದಿಕ್ಕು ಸಾಲದವ್ರೆಲ್ಲ ಮನೆ ಬಾಗ್ಲು ಹೊಡಿತಾವ್ರೆ. ಏನೋ ಕಣವ, ಬಂಗಾರಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಲೈಫ್ ಎಲ್ಲ ಸೆಟ್ಲ್ ಆಯ್ತದೆ, ಜೀವನದಾಗ ಸಂದಾಕಿರ್ಬೋದು, ಖುಷಿಯಾಗಿರ್ಬೋದು ಅಂತ ನಂಬ್ಕೊಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ನಾಳೆ ನನ್ನ ಮಗ ಹಾಳಾಗೋಗ್ಬಿಟ್ವಿ ಕಣವ, ಹಾಳಾಗೋಗ್ಬಿಟ್ವಿ. ನೋಡವ, ನಿನ್ನ ಕೈ ಮುಗಿತೀನಿ ಕಣವ, ಕಾಲು ಬೇಕಾದ್ರು ಹಿಡ್ಕೊಬಿಡ್ತೀನಿ ನಿಂದು. ನಿನ್ನ ಎತ್ತಿ ಒತ್ತಿ ಸಾಕಿದ್ದೀನಿ ನಾನು. ದಯವಿಟ್ಟು ಆ ಋಣಕ್ಕಾದ್ರೂ ಅವ್ರನ್ನ ಬಿಡಿಸ್ಕೊಬಿಡ್ ಬಾವ. ನಮಗೆ ಬೇಲ್ ಕೊಡ್ಸೋಷ್ಟು ಸೊಕ್ತಿಲ್ಲ ಕಣವ. ಆ ಲಾಯರಿ ತಗೋದ್ರೆ 5 ಲಕ್ಷ ಕೇಳ್ತಾನೆ ಕಣವ. ಎಲ್ಲಿಂದ ತಂದು ಕೊಡ? 5 ಲಕ್ಷವ ನೀನೇ ಹೇಳು. ನಾನು ಎಲ್ಲಿಂದ ತಂದು ಕೊಡಲಿ? ಆಗಲಿಲ್ಲ, ನನ್ನ ಕೈಲಿ ಕಾಸಿಲ್ಲ. ಅದಕ್ಕೆ ನಿನ್ನ ಬಿಟ್ಟು ನಂಗೆ ಇನ್ನು ಯಾರೂ ಕಾಣಿಸ್ಲಿಲ್ಲ. ಒಂದು 5-6 ಲಕ್ಷ ರೂಪಾಯಿ ಕಾಸು ಕೊಡು. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಜೈಲಿಂದ ಬಿಡಿಸ್ಬಿಡು ಕಣವ. ಇದಕ್ಕೆ ಬಿಟ್ಟು ನಿನ್ನ ಹತ್ರ ಇನ್ನೇನು ಕೇಳೋಕ್ಕಿಲ್ಲ ನಾನು. ನೋಡಿ, ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಫಸ್ಟ್ ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ಏನು ಎತ್ತ ಅಂತ ಯೋಚನೆ ಮಾಡ್ತೀನಿ. ಮೊದಲು ಕಾಫಿ ತಗೋಬತ್ತೀನಿ, ಕೂತ್ಕೊಳ್ಳಿ. ಅಜ್ಜಿ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀರಾ ಅಜ್ಜಿ, ಸೂಪರ್. ನಾನೇನೋ ಆಕ್ಟಿಂಗ್ ಮಾಡ್ತಾ ಇದ್ದೀನಿ? ನಾನೇನೋ ಹಿಂಗ್ ಹೇಳ್ತಿದ್ಯಲ್ಲ ನೀನು? ಅಜ್ಜಿ ಕಿಟಿಗೆ ಗಾಸಿ ನುಗ್ತಾ ಇದ್ದಲ್ಲ, ನಾನು ನೋಡ್ದೆ. ಈಗ ನೋಡಿ ಹೇಳ್ತಾ ಇದೆಯಲ್ಲ. ಎಲ್ಲ ಕಿಲಾಡಿ ಬಡ್ಡಿ. ಏಯ್ ಸುಮ್ಕಿರ್ಲ, ನಾನೆಲ್ಲ ನುಗ್ತಾ ಇದ್ದೆ? ನಾನು ಆಟ ಆಡ್ತಿದ್ನಲ್ವಾ, ಕಿಟಿಗೆ ಗಾಸಿ ನೀನು ನೋಡ್ದೆ. ಆಮೇಲೆ ನೀನು ಬಂದ ತಕ್ಷಣನೇ ನಾನು ಬಂದೆ. ನಗ್ತಾ ಇದ್ದೆ, ಈಗ ಹೇಳ್ತಾ ಇದ್ಯಾ? ಹಂಗಲ್ಲಪ್ಪ ವಿಹಾನು, ಅದು ನಿಂಗೆ ಚಾಕ್ಲೇಟ್ ತಗೊಬಿಟ್ಬರೋಣ ಅಂತ ಹೇಳ್ಬಿಟ್ಟು ನಗಾಡ್ತಿದ್ದೆ. ಕಾಸಿಲ್ವಲ್ಲ ಅಂತ ಆಮೇಲೆ ಹೇಳ್ತಾ ಇದ್ದೀನಿ. ಸುಮ್ಕಿರಪ್ಪ ನೀನು ಬಂಗಾರಿ. ಬಾಪ ಕುಂತ್ಕಬಾ, ಸುಮ್ಮನೆ ಆಟ ಆಡ್ಕೊ ಹೋಗಿ ನೀನು. ಅತ್ತೆ ತಗೊಳ್ಳಿ, ಕಾಫಿ ಕುಡೀರಿ. ಈ ಬಾಯಾಗ ನೀರೇ ಹಿಡಿಯಕ್ಕಿಲ್ಲ, ಇನ್ನು ಕಾಫಿ ಇಳಿತಿದ್ದೇನವ. ನೀರು ಇಳಿಯಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ಕಣವ. ನನ್ನ ಮೈ ಹಂಗಾಗೋಗ್ಬಿಟ್ಟೈತೆ. ಏನು ಹೇಳೋನಿ, ಏನು ಮಾಡನಿ? ನನಗಂತೂ ತಲೆಕೆಟ್ಕೆ ಯಾರಾಗೋಗ್ಬಿಟ್ಟೈತೆ ನನಗಂತೂ. ಏನು ಮಾಡೋದು ಇವಾಗ? ಏನು ಕತೆಯೋ ನಾಕಾಣೆ. ಅದಿರಲಿ, ಮೊದಲು ನನ್ನ ಮಗನ ಬಿಡಿಸ್ಕೊಬಿಟ್ಟು ಬರೋದಕ್ಕೆ ಮಾತಾಡವ ಏನಾರ. ನೋಡಿ ಸರಿ, ನಿಮ್ಮ ಮಗನ ಬಿಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಬಂಗಾರಮ್ಮ ಅವರೆಲ್ಲ ಅಲ್ಲೇ ಬಿದ್ದಿರಲಿ ಬಿಡಿಯತ್ತೆ. ಸುಮ್ಮನೆ ಅವ್ರನ್ನ ಬಂದ್ರು ತಲೆನೋವು. ಸುಮ್ಮನೆ ನನ್ನ ಮಗನ ಕಿಡ್ನಾಪ್ ಮಾಡೋದು, ನನ್ನ ಮಗನ ಹಂಗೆ ಮಾಡೋದು ಹಿಂಗೆ ಮಾಡೋದು, ಬರೀ ಇದೇ ಮಾಡ್ತಾರೆ. ನನ್ನ ಮಗಂಗೆ ಅವರಿಂದ ಜೀವಕ್ಕೆ ಅಪಾಯ ಐತೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದೀನಿ. ಅದಕ್ಕೇನೆ ಅಲ್ಲೇ ಬಿದ್ದು ಸಾಯ್ಲಿ. ಯಾಕೆ ಬೇಕು ನಮಗೆ?
ಹಂಗೆ ಎಲ್ಲ ಅನ್ಬೇಡ ಕಣವ, ಹಂಗೆ ಎಲ್ಲ ಅನ್ಬೇಡ. ನೀನ್ ಹಂಗ ಅಂದ್ಬಿಟ್ರೆ ಹೆಂಗವ? ನಮ್ ಜೀವನ ನಡೆಯೋದು ಹೆಂಗೇಳು? ನಮ್ ಜೀವ ಎಲ್ಲ ನಡಿ ಕುಡ್ದ. ಅದು ಬೇರೆ ಈ ಬಂಗಾರಮ್ಮನ್ ಸೌತಿ ಬೇರೆ ಬಂದ್ಬಿಟ್ಟವಳ ಮನೆಗೆ. ಅಯ್ಯೋಯ್ಯೋ, ಮನೆನಾಗೆ ಮಗಳಿಗೂ ಆಸ್ತಿ ಉಳಿಸ್ತಾಳೋ ಇಲ್ಲ ಎಲ್ಲ ಅವಳ ಹೆಸರಿಗೆ ಬರ್ಸ್ಕೊಂಡು ಹೊಂಟೋಯ್ತಾಳೋ ನಾಕಾಣೆ ಕಣವ. ಸಂಸಾರ ಎಲ್ಲ ಒಡೆದು ದಿಕ್ಕಾಪಾಲ 3 ಪಾಲ ಆಯ್ತೈತೆ ಕಣವ. ಹಾ, ಬಂಗಾರಮ್ಮನ್ ಸೌತಿ ಬಂದ್ಬಿಟ್ಟು ಏನು ಒಸಿಯ ಮಾಡ್ತಾಳೆ ಅನ್ಕಂಡ. ನೀನ್ ನೋಡ್ಬೇಕು ಬಂದ್ಬಿಟ್ಟು ಎಲ್ಲನೂ ಬಲುಗ್ರ ಆಚಾರ ನೋಡವ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣವ. ನಿಮ್ಮ ಅತ್ತೆ ಇದೊಂದು ಕಿತಕ್ಕೆ ಸಮಸ್ಬಿಟ್ಟು ಬಿಡಿಸ್ಬಿಡು, ನನಗೋಸ್ಕರ ಬಿಡಿಸ್ಬಿಡು. ಇನ್ನೊಂದು ಕಿತ ವಿಹಾನ್ ತಂಟೆಗೆ ಕುಡ್ದು ಹಂಗೆ ಮಾಡ್ತೀನಿ ನಾನು. ವಿಹಾನ್ ತಂಟೆಗೆ ಏನಾರ ಬಂದರೆ ಬೇಕಾದ್ರೆ ಅವತ್ತು ನೀನು ಚೊಪ್ಪಲಿ ತಗೊಂಡು ಹೊಡೆದ್ಬಿಟ್ಟು ಬೀದಿನಾಗ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸು. ಈಗ ಹೆಂಗೋ ಬ್ಯಾರೆ ಮನೆಯಾಗಿದೆಯಾ, ಬ್ಯಾರೆ ಜೊತೆಯಾಗಿದೆಯಾ, ಯಾಕೆ ತಲೆ ಕೆಡ್ಸ್ಕತಿಯಲ್ಲಿ? ಅವ್ರ ಜೊತೆಗೆ ನೀನು ಇರಕ್ಕಿಲ್ವಲ್ಲ? ಒಂದೇ ಒಂದು ಕಿತ ಬಿಡಿಸ್ಕವ, ಒಂದೇ ಒಂದು ಕಿತ. ಚಾಕ್ಲೇಟ್ ತರ್ಲಿಲ್ವಾ ನೀವು ಬರ್ಬೇಕಾದ್ರೆ? ಬಿಸ್ಕೆಟ್ ತರ್ಲಿಲ್ವಾ? ವಿಹಾನ್ ಅಮ್ಮ, ಅವ್ರು ಬರೀ ಕೈಯಾಗ ಬಂದವ್ರೆ, ಏನು ತೊಂದರೆ ಇಲ್ವಲ್ಲ ತಿನ್ನಕ್ಕೆ? ಅಪ್ಪ ದೇವ್ರೆ, ಒಳಗಡೆ ಐತೆ ತಾನೆ? ಫ್ರಿಡ್ಜಾಗೆ ಚಾಕ್ಲೇಟ್ ಇಕ್ಕಿದೀನಿ, ತಗೊಂಡೋಗಿ ತಿನ್ನೋಗು. ಥ್ಯಾಂಕ್ ಯು ಮಮ್ಮಿ, ಲವ್ ಯು ಮಮ್ಮಿ. ನೋಡಿ ಅತ್ತೆ, ಶಿವನಂದ್ರೆ ನಂಗೆ ತುಂಬಾ ಇಷ್ಟ. ಶಿವನ ಉಳಿಸ್ಕೊಳಕ್ ನಾನು ಯಾರನ್ನ ಬೇಕಾದ್ರೂ ಜೈಲ್ಗೆ ಹಾಕ್ತೀನಿ, ಯಾರನ್ನ ಬೇಕಾದ್ರೂ ನಾಯಿ ಹೊಡೆದಂಗೆ ಹೊಡಿತೀನಿ. ಇದನ್ನಂತೂ ನೆನ್ಪಿಟ್ಕೊಳ್ಳಿ. ನನ್ನ ಮಗ ಅವನು. ನನ್ನ ಮಗನ್ನೇ ಕಿಡ್ನಾಪ್ ಮಾಡಿ ನನ್ನ ಮಗನೇ ಸಾಯ್ಸಕ್ ನೋಡೋರು ಇದ್ದ ತಕ್ಷಣ ಸುಮ್ಮನೆ ಬಿಟ್ಬಿಡ್ತೀನಾ? ನನಗೆ ನನ್ನ ಮಗನೇ ಮುಖ್ಯ. ನಮ್ಮಮ್ಮನ ಬಲ್ವಂತಕ್ಕಷ್ಟೇ ಬಂಗಾರಮ್ಮನ ಸೊಸೆ ಆಗಿದ್ದು. ಇಲ್ಲ ಅಂದಿದ್ರೆ ನಾನು ಯಾಕೆ ಆಗ್ತಾ ಇದ್ದೆ? ನಂಗೆ ಸವಾಸನೆ ಬೇಕಾಗಿರ್ಲಿಲ್ಲ. ನೋಡಿ, ನೀವು ನನ್ನ ಚಿಕ್ಕ ಹುಡುಗಿಂದ ಸಾಕಿದ್ದೀರಾ, ನಿಮ್ಮ ಋಣ ನನ್ನ ಮೇಲೆ ಐತೆ, ಒಪ್ಕೊಂತೀನಿ. ನಿಮ್ಗೇನು ಮಗ ಬರೋ ತನಕ ನಿಮ್ಮನ್ನ ಜೀವನ ನೋಡ್ಕೋಬೇಕು ತಾನೆ? ನಾನು ನೋಡ್ಕೋತೀನಿ ಬಿಡಿ. ನೋಡಮ್ಮ, ನೀನು ನೋಡ್ಕತೀಯ, ನೋಡ್ಕೊಳಕಿಲ್ಲ ಅಂತ ಹೇಳ್ತಿಲ್ಲ. ಎಷ್ಟಾದ್ರೂ ಮಗನೇ ಬ್ಯಾರೆ. ಅವನು ಬಿಟ್ಟು ಒಂದಿನ ಇರ್ತಿರ್ಲಿಲ್ಲ ಕಣವ, ನಾನು ಒಂದಿನ ಇರ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನಗೆ. ನೋಡವ, ನಿಮ್ಮ ಅತ್ತೆ ಬದುಕಿರ್ಬೇಕು ಅಂತ ಇನ್ನೂ 1-2 ದಿನ ಆಸೆ ಇದ್ರೆ ಏನಾರ ಒಂದು ಮಾಡ್ಬಿಡಿಸ್ಕೊಂಬಿಡ್ ಬಾವ. ಸಾದ್ರ ಸಾಯ್ಲಿ ಬಿಡತ್ತೆ, ಹೆಂಗನ ಮಾಡ್ಕೊಂಡು ಅವಳು ಕರ್ಮ ಅನ್ನಂಗಿದ್ರೆ ಬಿಟ್ಬಿಡವ. ನನ್ನ ಕರ್ಮಕ್ಕೆ ನಾನು ಹೋಯ್ತೀನಿ, ನನ್ನ ಕರ್ಮಕ್ಕೆ ನಾನು ಅನ್ಭವಿಸ್ಕೊಂಡು ಬಿದ್ದಿರ್ತೀನಿ. ಸರಿನಾ? ಇನ್ನೇನು ಕೇಳೋಕ್ಕಿಲ್ಲ ಬಿಡವ. ಕರ್ಮ ಏನು ಮಾಡೋಕ್ಕಾಯ್ತದೆ? ನೋಡ್ದಾ, ಕಾಪಿನೂ ಇಳಿತಿಲ್ಲ ನನ್ನ ಗಂಟ್ಲಿಗೆ. ನನ್ನ ಮಗ ಇಲ್ದಿರ ಮನೆಗೆ ನಾನು ಹೋಗಕ್ಕಿಲ್ಲ. ಇಲ್ಲೇ ಕೆರೆನೋ ಬಾವಿನ ನೋಡ್ಕೊಬಿಡ್ತೀನಿ ಬಿಡವ. ಅಷ್ಟೇ, ಹೊಂಟೋಗ್ಬಿಡ್ತೀನಿ ಕೆರೆನ ಬಾವಿನ ನೋಡ್ಕೊಂಡು. ಇನ್ನೇನು ನನ್ನ ಮಗ ಮನೆಗೆ ಬರೋಕ್ಕಿಲ್ಲ. ಇನ್ನು ಬಂಗಾರಮ್ಮ ಇಲ್ಲ ಅಂದ್ರೆ ನಮ್ಮ ಜೀವನ ನಡೆಯೋಕ್ಕಿಲ್ಲ. ಹೆಂಗೋ ಸೊಸೆ ಇಲ್ಲ ಅದು ಇದು ಅಂತ ಊರಾಗೆಲ್ಲ ನಮ್ಮ ಮಾನ ಮರವದಿ ಹೋಯ್ತೈತೆ. ಇನ್ನು ನಾವು ತಾನೇ ಎಲ್ಲಿರನಿ? ಸತ್ತೋಯ್ತೀವಿ. ಒಂದೇ ಕಿತ ಹಾರ ತಕೊಂಬಿಡ್ ಬಾವ. ಇನ್ನು ಯಾಕೆ ಸುಮ್ಕೆನೇ ಮಾಡೋಗ್ತೀನಿ ಇಲ್ಲೇ ಲೋಟವ. ನಾನು ಹೊರಡ್ತೀನಿ ಕಣವ. ಏನು ಹೇಳೋವಷ್ಟು ಹೇಳಿದ್ದೀನಿ. ಅತ್ತೆ, ಹಂಗೆಲ್ಲ ಯಾಕೆ ಮಾತಾಡ್ತೀರಾ? ನಾನೇನು ಅಷ್ಟೊಂದು ಕಟ್ಟುಗಳಲ್ಲ. ಆದರೆ ನನ್ನ ಮಗನ ವಿಚಾರಕ್ಕೆ ಬಂದಿದ್ದಕ್ಕೆ ಸ್ವಲ್ಪ ಬೇಜಾರಾಗಿದ್ದೀನಿ ಅಷ್ಟೇ. ನಾನು ಅಂಥ ಕಟ್ಟುಗಳು ಅಂತ ಅನ್ಕೊಬಿಟ್ರಾ? ಸಮಾಧಾನ ಮಾಡ್ಕೊಳ್ಳಿ, ಏನೋ ಒಂದು ಮಾಡೋಣ, ವ್ಯವಸ್ಥೆ ಮಾಡ್ತೀನಿ. ಮಾವಯ್ಯ ಇವರೇ ಸರಿ ಇಲ್ಲ. ಅವರೇ ಯಾರನ್ನೋ ಕರ್ಕೊಂಡು ಬಂದು ಮನೆಗೆ ಇರಿಸ್ಕೊಂಡವ್ರೆ. ಸರಿ ಬಿಡಿ, ಈಗ ಸದ್ಯ ಬರ್ತೀನಿ. ನನಗೂ ಅವ್ರಿಗೂ ಇನ್ನೇನು ಸಂಬಂಧ ಇಲ್ಲ ಅನ್ನಂಗೆ ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರರು. ಈಗಲೇ ಹೇಳಿದ್ದೀನಿ, ಎಲ್ಲ ಪೊಲೀಸ್ ಸ್ಟೇಷನಾಗ ಹೇಳ್ಬಿಟ್ಟೆ ಬರ್ತೀನಿ. ಸರಿ ಕಣವ, ಬಾವ ಬಿಡ್ಸ್ಕೊಂಬಿಟ್ಟು ಬಂದ್ಬಿಡೋಣ. ಒಂದೇ ಒಂದು ಕಿತ ನಿಂಗೆ ಕೇಸ್ ಒಂದು ವಾಪಸ್ ತಗೊಬಿಟ್ರೆ ಎಲ್ಲ ಹಂಗೆ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ ಎಲ್ಲಾರನೂ. ಜೈಲಾಗ ಪಾಪ ಏನು ಮಾಡ್ತಾರೆ ಅವ್ರೂ ಸೊಳ್ಳೆ ಪಳ್ಳೆ ಕಚ್ಚಿಸ್ಕೊಂಡು ಸ್ವರ್ಗೋ ಬಿಟ್ಟವನೇ ಕಣಮ್ಮ. ನಿನ್ನ ಗಂಡು ನೋಡೋಕ್ಕಾಗಕ್ಕಿಲ್ಲ. ನನ್ನ ಮಗ ಎಲ್ಲ ಇಲ್ಲೇ ಬಿದ್ದುಬಿಟ್ಟೈತೆ ನನ್ನ ಮಗಂಗೆ. ಅದು ನೋಡೋಕ್ಕಾಗಕ್ಕಿಲ್ಲ. ಸರಿ, ನೋಡೋಣ ಬಿಡಿ, ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ, ಫೋನ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಸ್ವಲ್ಪ ದುಡ್ಡು ಬೇಕಾದರೆ ನಾನೇ ಕೊಡ್ತೀನಿ. ನೀವು ಬೇಕಾದ್ರೆ ಖರ್ಚು ಮಾಡ್ಕೋಬೋದು ದುಡ್ಡನ್ನ. ಒಂದು 5,000 ಕೊಟ್ಟಿರ್ತೀನಿ, ಖರ್ಚಿಗೆ ಅಂತ ಇಟ್ಕೊಂಡಿರಿ. ಸರಿನಾ? ಅಲ್ಲ, ಖರ್ಚಿಗೆ ಅಂತ ಇರಲಿ, ಆದರೆ ನನ್ನ ಮಗ ಬಂದರೆ ಇನ್ನೂ ಚೆನ್ನಾಗೇ ಇರ್ತದೆ. ಸರಿ, ಹೇಳಿದ್ನಲ್ಲ, ಯೋಚನೆ ಮಾಡ್ತೀನಿ ಅತ್ತೆ, ಯೋಚನೆ ಮಾಡ್ತೀನಿ. ನೀವು ಒಳಗೆ ಹೋಗ್ಬೇಡಿ, ಸಮಾಧಾನ ಮಾಡ್ಕೊಂಡು ಮೊದಲು ಕಾಫಿ ಕುಡೀರಿ. ಕೈಯಾಗಿರೋ ಕಾಫಿ ತಣ್ಣಗೆ ಆಯಿತು. ಏನಾದರೂ ಒಂದು ಮಾಡೋಣ ಪ್ಲಾನ್ ಏನು ಬೇಡ ಕಣವ. ನೀನು ಸೈನ್ ಹಾಕ್ಬಿಟ್ಟು ಕೇಸ್ ವಾಪಸ್ ತಗ.